ಜೈ ಭಾರತ್, ವಂದೇ ಮಾತರಂ. ಎಲೆಕ್ಷನ್ನಲ್ಲಿ ಯಾರು ಬೇಕಾದರೂ ನಿಲ್ಬೋದು. ನಾನು ನಿಲ್ಬೋದು, ನೀವು ನಿಲ್ಬೋದು, ಯಾರು ಬೇಕಾದರೂ ನಿಲ್ಬೋದು. ಹಾಗೇನೆ ಆರೋಪಿಯು ನಿಲ್ಬೋದು, ಅಪರಾಧಿ ನಿಲ್ಬೋದು, ಭಯೋತ್ಪಾದಕನು ನಿಲ್ಬೋದು, ದೇಶದ್ರೋಹಿಯು ನಿಲ್ಬೋದು. ಇತ್ತೀಚೆಗೆ ನಡೆದ ಲೋಕಸಭಾ ಎಲೆಕ್ಷನ್ನಲ್ಲಿ ಒಂದು ಆಘಾತಕಾರಿ ಬೆಳವಣಿಗೆ ನಡೆದಿದೆ. ಭಯೋತ್ಪಾದನೆ ಹಾಗೂ ದೇಶದ್ರೋಹದ ಆರೋಪದಲ್ಲಿ ಜೈಲಿನಲ್ಲಿರುವ ಸಿಖ್ ಮುಖಂಡ ಅಮೃತ್ ಪಾಲ್ ಸಿಂಗ್ ಹಾಗೂ ಭಯೋತ್ಪಾದಕ ಸಂಘಟನೆಗಳಿಗೆ ಹಣ ಒದಗಿಸಿದ ಆರೋಪದ ಮೇಲೆ ಬಂಧಿತರಾಗಿರುವ ಶೇಖ್ ಅಬ್ದುಲ್ ರಶೀದ್ ಇವರು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದಾರೆ. ಇದೊಂದು ಒಳ್ಳೆ ಬೆಳವಣಿಗೆ ಅಲ್ಲ, ಇದೊಂದು ಆಘಾತಕಾರಿ ಬೆಳವಣಿಗೆ ಅಂತಲೇ ಹೇಳಬಹುದು. ಭಯೋತ್ಪಾದಕರು ಹಾಗೂ ದೇಶದ್ರೋಹಿಗಳು ಎಲೆಕ್ಷನ್ನಲ್ಲಿ ಸ್ಪರ್ಧಿಸಿ ಗೆಲ್ಲುತ್ತಾರೆ ಅಂದರೆ ಅದರ ಏನರ್ಥ? ಇದೊಂದು ಭಾರತದ ರಕ್ಷಣೆಗೆ ಮಾರಕವಾದದ್ದು. ಇನ್ನು ಶೇಖ್ ಅಬ್ದುಲ್ ರಶೀದ್ ಇವರು ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ. ಈ ಇಬ್ಬರು ಕೂಡ ತುಂಬಾ ಅಂತರದಿಂದ ಗೆಲುವನ್ನು ಬೀರಿದ್ದಾರೆ. ಇಂಥವರನ್ನು ನೀವು ಕೂಡ ಓಟ್ ಹಾಕಿ ಗೆಲ್ಲಿಸ್ತೀರಲ್ಲ, ನಿಮಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇನ್ನು ಇವರಿಗೆ ಪ್ರಮಾಣ ವಚನ ಸ್ವೀಕರಿಸಲು ಸಂವಿಧಾನದಲ್ಲಿ ಅವಕಾಶ ಇದೆ ಅಂತ ನೋಡಿದರೆ ಹೌದು ಹೇಳುತ್ತಿದೆ ಈ ಸಂವಿಧಾನ. ಈ ಜೈಲಿನಲ್ಲಿರುವ ಕೈದಿ ಚುನಾವಣೆ ಗೆದ್ದರೆ ಅವರಿಗೆ ಪ್ರಮಾಣ ವಚನ ಸ್ವೀಕರಿಸಲು ಸಂವಿಧಾನ ಅವಕಾಶ ನೀಡಿದೆ. ಇನ್ನು ಪ್ರಮಾಣ ವಚನ ಸ್ವೀಕರಿಸಲು ಸಮಾರಂಭಕ್ಕೆ ಸಂಸತ್ತಿಗೆ ಬೆಂಗಾವಲಿನಲ್ಲಿ ಬರಲು ಅನುಮತಿ ಅಧಿಕಾರಿಗಳನ್ನು ಕೋರಬೇಕು ಹಾಗೂ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಅವರು ಜೈಲಿಗೆ ಹೋಗಬೇಕಾಗ್ತದೆ. ಇನ್ನು ಸಂವಿಧಾನದ 101(4) ಈ ವಿಧಿಯಲ್ಲಿ ಸ್ಪೀಕರ್ ಅನುಮತಿ ಇಲ್ಲದೆ ಉಭಯ ಸದನದ ಸದಸ್ಯರು ಕಲಾಪಗಳಿಗೆ ಗೈರು ಹಾಜರಾಗುವಂತಿಲ್ಲ. ಜೈಲು ಶಿಕ್ಷೆ ಅನುಭವಿಸುತ್ತಿರುವ ಕಾರಣ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ತಾವು ಕಲಾಪಕ್ಕೆ ಹಾಜರಾಗಲು ಸಾಧ್ಯವಿಲ್ಲ ಎಂದು ಸ್ಪೀಕರ್ಗೆ ಮನವಿ ಪತ್ರ ಬರೀಬೇಕು. ಇದನ್ನು ಸ್ಪೀಕರ್ ಸದನ ಸಮಿತಿಗೆ ತಿಳಿಸುತ್ತಾರೆ. ಇನ್ನು ಸಮಿತಿಯು ಅವರಿಗೆ ಅನುಮತಿಯನ್ನು ನೀಡಬೇಕೇ ಅಥವಾ ಬೇಡವಂತ ನಿರ್ಧರಿಸುತ್ತಾರೆ. ಇನ್ನು ಇದೇ ವಿಚಾರವಾಗಿ ಪಾಕಿಸ್ತಾನದ ಪತ್ರಕರ್ತ ಅಮೆರಿಕದ ಅಧಿಕಾರಿ ಬಳಿ ಈ ಕ್ವಶನ್ ಅನ್ನು ಕೇಳ್ತಾರೆ. ಆಗ ಅಮೆರಿಕದ ಅಧಿಕಾರಿ ಉತ್ತರಿಸ್ತಾರೆ, ಇದು ಭಾರತದ ಆಂತರಿಕ ವಿಚಾರ, ಇದರಲ್ಲಿ ನಾವು ಮಧ್ಯೆ ಬರೋದಿಲ್ಲ. ನೀವು ಇತ್ತೀಚೆಗೆ ನೋಡಿರ್ತೀರಾ, ಪಾಕಿಸ್ತಾನದಲ್ಲಿ ಎಲೆಕ್ಷನ್ನಲ್ಲಿ ಕೂಡ ಅಲ್ಲಿ ಭಯೋತ್ಪಾದಕರು ನಿಂತು ಕೂಡ ಗೆದ್ದಿದ್ದಾರೆ. ಇದೊಂದು ಬೆಳವಣಿಗೆ ಭಾರತಕ್ಕೆ ಖಂಡಿತವಾಗಿ ಒಳ್ಳೆಯದಲ್ಲವೇ ಅಲ್ಲ. ಮುಂದಿನ ದಿನಗಳಲ್ಲಿ ಯಾರು ಬೇಕಾದರೂ ಎಲೆಕ್ಷನ್ನಲ್ಲಿ ನಿಲ್ಲಬಹುದು. ಇನ್ನು ಇವರ ಸದಸ್ಯತೆಯನ್ನು ಅನರ್ಹಗೊಳಿಸಬಹುದೇ ಅಂತ ನೋಡ್ಲಿಕ್ಕೆ ಹೋದರೆ ಹೌದು, ಅನರ್ಹಗೊಳಿಸಬಹುದು. ಈ ಅಪರಾಧಿಗಳಿಗೆ 2 ಅಥವಾ 2 ವರ್ಷಕ್ಕಿಂತ ಹೆಚ್ಚು ಇವರಿಗೆ ಶಿಕ್ಷೆ ಘೋಷಣೆಯಾದರೆ ಇವರ ಸದಸ್ಯತೆಯನ್ನು ಅನರ್ಹಗೊಳಿಸಬಹುದು. ಈ ಅಮೃತ್ ಪಾಲ್ ಸಿಂಗ್ ಖಾಲಿಸ್ತಾನಿ ಬೆಂಬಲಿಗ. ಇವರು ಭಾರತದಿಂದ ಪಂಜಾಬ್ ಅಂದರೆ ಬೇರೆ ರಾಷ್ಟ್ರವಾಗಿ ಖಾಲಿಸ್ತಾನ ರಾಷ್ಟ್ರವನ್ನಾಗಿ ಮಾಡುವುದು ಇವರ ಉದ್ದೇಶ. ಕೆಲವು ಖಾಲಿಸ್ತಾನಿಗಳು ಪಂಜಾಬ್ನಲ್ಲಿದ್ದರೆ, ಕೆಲವು ಖಾಲಿಸ್ತಾನಿಗಳು ಕೆನಡಾದಲ್ಲಿದ್ದಾರೆ. ಇವರ ಉದ್ದೇಶ ಒಂದೇ, ಸಪರೇಟ್ ಆಗಿ ಖಾಲಿಸ್ತಾನ ರಾಷ್ಟ್ರ ಸ್ಥಾಪಿಸುವುದು. ಇದಕ್ಕೆ ಭಾರತ ಅವಕಾಶ ಕೊಡುವುದಿಲ್ಲ. ಇವರನ್ನು ಉಗ್ರರೆಂದು ಪರಿಗಣಿಸಿದ್ದಾರೆ. ಇನ್ನು ಕೆನಡಾದಲ್ಲಿರುವ ಗುರು ಪತ್ವಂತ್ ಸಿಂಗ್ ಪನ್ನು ಕೂಡ ಇವನು ಖಾಲಿಸ್ತಾನಿ ಉಗ್ರ. ಇವನು ಕೂಡ ಭಾರತಕ್ಕೆ ಧಮಕಿ ಹಾಕ್ತಿದ್ದಾನೆ. ಹಾಗೂ ಈ ಅಮೃತ್ ಪಾಲ್ ಸಿಂಗ್ ಕೂಡ ಅವರ ಜೊತೆ ಇದ್ದವನು. ಇವನು ಕೂಡ ಇತ್ತೀಚೆಗೆ ತಲೆಮರೆಸಿಕೊಂಡಿದ್ದ, ಆದರೆ ಪೊಲೀಸರು ಇವರನ್ನು ಬಂಧಿಸಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಾಗ ಕೂಡ ಇದು ಹೆಚ್ಚಾಗಿ ಭಯೋತ್ಪಾದಕರು ನಡೆಸುವ ಸ್ಥಳವಾಗಿದೆ. ಇನ್ನು ಈ ಅಬ್ದುಲ್ ರಶೀದ್ ಕೂಡ ಭಯೋತ್ಪಾದಕರಿಗೆ ಹಣದ ವ್ಯವಸ್ಥೆ ಮಾಡ್ತಿದ್ದ, ಅಂದರೆ ಹಣದ ಸಹಾಯ ಮಾಡ್ತಿದ್ದ. ಇದರಿಂದ ಅವನು ಸಿಕ್ಕಿಬಿದ್ದು ಅವನು ಕೂಡ ಜೈಲು ಪಾಲಾಗಿದ್ದ. ಹೀಗಾಗಿ ಇವರಿಬ್ಬರು ಕೂಡ ಜೈಲಿನಲ್ಲಿ ನಿಂತು ಓಟ್ ಗೆದ್ದಿದ್ದಾರೆ. ಈ ಸಂವಿಧಾನದ ಬಗ್ಗೆ ಮರುಪರಿಶೀಲನೆ ಮಾಡುವುದು ಒಳ್ಳೆಯದಂತ ಕಾಣಿಸ್ತದೆ. ಇಲ್ಲದಿದ್ದರೆ ಯಾರು ಬೇಕಾದರೂ ಓಟಲ್ಲಿ ನಿಂತು ಗೆಲ್ಲುತ್ತಾರೆ. ಇದರಿಂದ ಭಾರತದ ಆಂತರಿಕ ವಿಚಾರಕ್ಕೆ ಹಾಗೂ ಭದ್ರತೆಗೆ ತುಂಬಾ ಧಕ್ಕೆ ಆಗ್ತದೆ ಹಾಗೂ ಅಪಾಯವನ್ನು ಒಡ್ಡುವ ಸಾಧ್ಯತೆಗಳು ಇವೆ. ಈಗ ಇವರಿಬ್ಬರು ನಿಂತಿದ್ದಾರೆ, ಮುಂಬರುವ ದಿನಗಳಲ್ಲಿ ಅದರ ಸಂಖ್ಯೆ ಹೆಚ್ಚಾಗಬಹುದು. ಹೀಗೆ ಸಂಖ್ಯೆ ಹೆಚ್ಚಾದರೆ ಭಾರತಕ್ಕೆ ಅಪಾಯ ಉಂಟಾಗ್ತದೆ. ಅದಕ್ಕೆ ಹೇಳ್ತಿದ್ದೇನೆ, ಈ ಥರದ ಸಂವಿಧಾನ ಇದ್ದರೆ ಅದನ್ನು ಮರುಪರಿಶೀಲನೆ ಮಾಡಬೇಕು. ಅಪರಾಧಿಗಳಿಗೆ ಹಾಗೂ ದೇಶದ್ರೋಹಿಗಳಿಗೆ ಯಾವುದೇ ರೀತಿಯ ಅವಕಾಶವನ್ನು ನೀಡಬಾರದು. ಭಾರತದ ಉತ್ತಮವಾದ ಸಂವಿಧಾನವನ್ನು ಕೆಲವರು ಇದೇ ರೀತಿ ದುರ್ಬಳಕೆ ಮಾಡುತ್ತಿದ್ದಾರೆ.